ಗಾಯ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ಡೇ 26ನ ವ್ಲಾಗ್ ಆಗುತ್ತೆ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ. ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ? ಅದೇ ಶ್ರೇಷ್ಠ ಫ್ಯಾಮಿಲಿ ಸ್ಟೋರ್ಗೆ, ಮಲ್ಲೇಶ್ವರಮಲ್ಲಿರುವಂಥದ್ದು. ಯಾಕಂದರೆ ಇವತ್ತು ಒಂದು ವರ್ಕ್ಶಾಪ್ ಇತ್ತು. ಸೊ ನಾನು ಹೋದಾಗ ಯಾರೂ ಬಂದಿರಲಿಲ್ಲ ಇನ್ನು. ಹಾಗೆ ಒಂದು ಮಿರರಲ್ಲಿ ಒಂದು ವಿಡಿಯೋ ಮಾಡಿಕೊಂಡು ಅಷ್ಟೊತ್ತು ನಾನು ಬರೋಷ್ಟರಲ್ಲಿ ನಮ್ಮ ಮೆಂಟರ್ಸ್ ಕೂಡ ಬಂದಿದ್ದರು. ಆ್ಯಕ್ಚುಲಿ ಶಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಮೆಂಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಮೇಕಪ್ ಕಲಿತಿದ್ದಂಥ ಅಕಾಡೆಮಿಗೆ ಇವರು ಎಜುಕೇಟರ್ ಆಗಿ ಬರ್ತಾಯಿದ್ರು. ಸೊ ಅವಾಗಿಂದನೇ ಶಿ ಈಸ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸೀರಿಯಸ್ಲಿ. ಆ್ಯಂಡ್ ಫಸ್ಟ್ ಸೆಷನ್ ಆಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಲಂಚ್ ಕೂಡ ಪ್ರೊವೈಡ್ ಮಾಡಿದರು. ಲಂಚೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇದ್ದಿದ್ದೆ ಸ್ಯಾರಿ ಡ್ರೇಪಿಂಗ್ ಮತ್ತು ಪ್ರಿಪ್ಲೇಟಿಂಗ್ ಸೆಷನು. ಸೊ ಪ್ರತಿಯೊಂದು ಸಲ ಇವ್ರು ಹೇಳ್ಕೊಡ್ಬೇಕಾದ್ರು ನನಗೆ ಅವಾಗ ನೆನಪಿರುತ್ತೆ, ಮತ್ತು ಮನೆಗೆ ಬರೋಷ್ಟರಲ್ಲಿ ಮನೆ ಮರ್ತೋಗ್ತಾಯಿತ್ತು ಅವಾಗ. ಸೊ ಅವಾಗಿಂತ ಇವಾಗ ಮಚ್ ಬೆಟರ್ ಅಂತಲೇ ಹೇಳ್ಬೋದು ಈ ಸೆಷನ್ ಅಟೆಂಡ್ ಮಾಡಿದ್ರಿಂದ. ಆ್ಯಂಡ್ ಅದೆಲ್ಲ ಮುಗಿಸ್ಕೊಂಡು ಸರ್ಟಿಫಿಕೇಟ್ ಇಶ್ಯೂ ಕೂಡ ಆಯಿತು. ಸೊ ಸರ್ಟಿಫಿಕೇಟೆಲ್ಲ ಇಸ್ಕೊಂಡು ಹಾಗೆ ಸ್ವಲ್ಪ ಮಲ್ಲೇಶ್ವರಂ ಸೈಡ್ ಬಂದಿದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಯಾಕಂದರೆ ನಾನು ಮಲ್ಲೇಶ್ವರಂ ಆಚೆ ಹೋಗೋದೇ ರೇರು. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಸೊ ಸಡನ್ನಾಗಿ ಒಂದು ತುಮಕೂರು ಆರ್ಡರ್ ಬಂತು. ಸರಿ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋಗಿ ಪ್ರಾಡಕ್ಟ್ ಲಗೇಜ್ ಎಲ್ಲ ತೊಗೊಂಡು ಮೆಜೆಸ್ಟಿಕ್ ಬಂದು ನಾವು ತುಮಕೂರು ಕಡೆ ಹೊರಟ್ವಿ. ಸೊ ಆಲ್ಮೋಸ್ಟ್ ಅಂದರೆ ಅವ್ರದ್ದು ಅರ್ಲಿ ಮಾರ್ನಿಂಗ್ ಇದ್ದಿಂದ ಸ್ವಲ್ಪ ಲೇಟಾಗಿ ಬಿಟ್ವಿ ನಾವು. ಆ್ಯಂಡ್ ತುಮಕೂರು ರೀಚ್ ಆದಾಗ ಆಲ್ಮೋಸ್ಟ್ ಟೈಮ್ 12:30 ಆಗಿತ್ತು. ಸೊ ನಾಳೆ ಯಾವ ರೀತಿ ಅವ್ರನ್ನ ರೆಡಿ ಮಾಡ್ತೀವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.